ಮೂಗಿನಾಗ ಆಗಿತ್ತು ಸರ್ ಕ್ಯಾನ್ಸರ್ ಅದು. ಇಲಾಜ್ ಚಲೋ ಆಗ್ತದಂದ್ರೆ ಔಷಧ ಕೊಡ್ತಾರ ಅವ್ರು, ಇಲ್ಲ ಅಂದ್ರೆ ಔಷಧ ಕೊಡಂಗಿಲ್ಲ. ಒಂದ್ಸಲ ತರ್ಸನ್ ಹೋಗಿ ನಾವು ಆರಾಮ್ ಅನ್ಸೈತಿ ಮತ್ತೆ ಬಂದಿ ಸರ್. ಅದು ಸರ್ ನಾವು ಒಂದೇ ತಪ್ಪು ಮಾಡಿದೆ ಸರ್. ಏನೈತೆ ಅಂದ್ರೆ ಅದು ಒಂದೇ ಸಲ ತಗೊಂಡೋಕೇಶ್ ನಾವು ಬಿಟ್ಟೆ ಸರ್. ಪೇಷಂಟ್ ನಮ್ಮ ಅವ್ವ ಸರ್. ಅವ್ರು ಈಗ ನಾವು ಮಮತಾಜ್ ಬೇಪಾರಿ ಅವ್ರ ಹೆಸರು. ಏಜ್ 64 ಐತಿ ಸರ್. 2014ದಾಗ ಆಗಿತ್ತು ಸರ್ ಮೊದಲು. ಅವ ಆಗಿದ್ಮೇಲೆ ನಾವು ಇದು ಮಂಗಳೂರ್ದಾಗ ತೋರಿಸಿದ್ವಿ ಸರ್. ತೋರಿಸಿದ್ಮೇಲೆ ಸ್ವಲ್ಪ ಕಡಿಮೆ ಐತೆ ಸರ್ ಊಟ. ಕಡಿಮೆ ಆಗಿದ್ಮೇಲೆ ಮತ್ತು 2024ದಾಗ ಬಂತು ಸರ್ ಮತ್ತೆ ರಿಟರ್ನ್. ಮೂಗಿನಾಗ ಆಗಿತ್ತು ಸರ್ ಕ್ಯಾನ್ಸರ್ ಅದು. ಆಪ್ರೇಷನ್ ಆಗಿಂಗಿಲ್ಲ ಅಂದ್ರೆ ಸರ್ ಅವರು ಆಗಿಲ್ಲ ಸರ್. ಮತ್ತು ನಾವು ಇದಕ್ಕೆ ತೋರಿಸಿವಿ ಸರ್ ಬಾಗಲಕೋಟದಾಗ. ಅಲ್ಲೇ ಕೀಮೋಥೆರಪಿ ಅದು ತೊಗೊಂಡಿವಿ ಸರ್. ಒಬ್ಬರು ನಮ್ಮ ಅವರಿಲ್ಲೇ ಬಂದು ತೋರಿಸ್ಕೊಂಡು ಹೋಗ್ಯಾರ ಸರ್. ಅವ್ರು ಹೇಳಿದ್ರು ಸರ್ ಇಲಾಜ್ ಈಗ ಚಲೋ ಆಗ್ತದಂದ್ರೆ ಔಷಧ ಕೊಡ್ತಾರ ಅವ್ರು, ಇಲ್ಲ ಅಂದ್ರೆ ಔಷಧ ಕೊಡಂಗಿಲ್ಲ, ನೀವು ಒಂದ್ಸಲ ಹೋಗಿ ಬರ್ರಿ ಅಂದಿದ್ಮೇಲೆ ಒಂದ್ಸಲ ಬಂದೆ ಸರ್. ನಾವು ಬಂದಿದ್ಮೇಲೆ ಯಾಕಂದ್ರೆ ನಮ್ಮ ಅವಾಗ ತೋರಿಸಿದ್ಮೇಲೆ ಅವ್ರು ಏನಂದಂತ ಸರ್, ಇವರು ಉಳಂಗಿಲ್ಲ ಅಂತ ಹೇಳಿದ್ಮೇಲೆ 8 ದಿನದಾಗೆ ತಿರ್ಕೊಂತ ಸರ್. ಅವರು ಚಲೋ ಅದಾರ, ಅವರು ರೊಕ್ಕ ತಗೊಂಗಿಲ್ಲ, ಹಂಗೆ ಅವ್ರ ಇದು ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಂಗಿಲ್ಲ ಅಂತ ಹೇಳಿದ್ರು ಸರ್. ಅದು ಸಹ ಇಲ್ಲಿ ಬಂದಿ ಸರ್. ಒಂದ್ಸಲ ತರ್ಸನ್ ಹೋಗಿ ನಾವು ಆರಾಮ್ ಅನ್ಸೈತಿ ಮತ್ತೆ ಬಂದಿ ಸರ್. ಅದು ಸರ್ ಮೊದಲಕ್ಕೆ ಬಂದಿದ್ಮೇಲೆ ಅದು ಗುಳಿಗಿನ ನೋವಾಗ ಬರ್ತಿದ್ದಿಲ್ಲ ಸರ್ ಅವನಿಗೆ. ಈ ಗುಳಿಗಿನ ನೋವಾಗ ಬರ್ತೈತಿ, ಎಲ್ಲ ತಿಂತಾರೆ, ಅದು ಮಾಡ್ತಾರೆ ಸರ್. ಹಾಂ, ನಾವು ಒಂದೇ ತಪ್ಪು ಮಾಡಿದೆ ಸರ್. ಏನೈತೆ ಅಂದ್ರೆ ಅದು ಒಂದೇ ಸಲ ತಗೊಂಡೋಕೇಶ್ ನಾವು ಬಿಟ್ಟೆ ಸರ್. ಅದು ಬಿಡಬಾರ್ದು ಇದ್ದದ್ದು ಅದು. ಇದು ಔಷಧ ತಿಂಗಳ ತೋರಿಸ್ಬೇಕಾಗಿತ್ತು ನಾವು. ನಮಗೂ ಆಗಿಲ್ಲ ಸರ್ ಬರಾಕ. ಇಲ್ಲಾಂದ್ರೆ ಈ ಟೈಮ್ ತನಕ ಪೂರ್ತಿ ಆರಾಮಾಗ್ತದೆ ಸರ್. ಆರಾಮ ಹಾಕಿಸಿ ಕಂಡೀಷನ್ದಾಗ ಇರ್ತಿದ್ದವ್ರು ನಾವು. ಅದು ಬಂದಿಲ್ಲ, ಅದು ಒಂದು ತಪ್ಪಾಯ್ತು. ನಾವು ಇಲ್ಲಿ ಏನೇನಿಲ್ಲ ಸರ್, ಒಂದು ಅಡಿಕೆ ತನ ಹಾಕೋತಿದ್ದಿಲ್ಲ ಇವರು. ಹ್ಯಾಂಗೆ ಬಂತಂದ್ರೆ ನಮಗೂ ತಿಳಿದಿಲ್ಲ ಸರ್. ನಮ್ಮ ಅವರ ಅಣ್ಣಾರ್ಗೆ ಅವ್ರು ಕೇಳಿದೆ ಸರ್. ನಮ್ಮ ಅಮ್ಮವ್ರ ಅಣ್ಣ ಮಾಮಾಗದು ಅವ್ರು ಹೇಳಿದ್ರು ಸರ್, ಮಾಮಾನ ಇದೇ ಕ್ಯಾನ್ಸರ್ ಆಗಿ ಒಬ್ಬರು ತಿರ್ಕೊಂಡಾರ, ಇಬ್ಬರು ಮಾಮವ್ರು ತಿರ್ಕೊಂಡಾರ ಸೇಮ್.